ಎಕನಾಮಿಕ್ಸ್ ಎಕ್ಸಾಮ್ ಕೊನೆ ಪೇಪರು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರುವಾಗ ಎಕ್ಸಾಮ್ ಬರೆಯೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ 100ಕ್ಕೆ 100 ತಗೊಂಡ್ರೆ ಕಾಪಿ ಮಾಡಿದ್ರೂ ಬೇರೆ ಅವರು ಫಸ್ಟ್ ಬರೋದಕ್ಕಾಗಲ್ಲ. ಎಸ್, ಬ್ರೇಕ್ ಇವನ್ ಅನಾಲಿಸಿಸ್ ಕೇಳ್ತಿರೋದು. The terms margin of safety indicate the amount of sales. ಏನ್ ಮಾಡ್ತಿದೆ? ಕಾಪಿನಾ? ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ತಿರುಗಿ ನೋಡಿದ ತಕ್ಷಣ ಚೀಟಿನ ಬಾಯ್ಗಾಕೊಂಡ. ಮಾಡಿರೋ ಕಚಡ ಕೆಲಸನ ಮಾತಾಡಿ ಹೇಳಕೇನ್ ರೋಗ? ನಾನೆಂತ ಸ್ಟ್ರಿಕ್ಟ್ ಇನ್ವಿಲೇಜರ್ ಅಂತ ನಿಂಗೆ ಇನ್ನ ಗೊತ್ತಿಲ್ಲ. ತೆಗಿ ಬಾಯ್. ವಾಟ್ ಈಸ್ ದೇರ್ ಇನ್ ಯುವರ್ ಮೌತ್? ಐಸೆ ಛೇ, ಏನ್ರಿ ಇದು? ಎಕ್ಸಾಮ್ ಬರೆಯಕ್ ಬರ್ತೀರಾ ಇಲ್ಲ ಚಿಪ್ಸ್ ತಿನ್ನಕ್ ಬರ್ತೀರಾ? ಸರ್, ಈ ಚಿಪ್ಸು ಸ್ಟ್ರೆಸ್ ರೇಸ್ ಮಾಡುತ್ತೆ ಸರ್. ನಮ್ಮಮ್ಮ ಹೇಳಿದ್ರು, ದೇವ್ರಾಣೆ. ಥು, ಕರ್ಮ. In another word, the margin of safety indicate the amount of sales. ನಿಧಾನಕ್ಕೆ ಹೇಳ್ರಿ. ಸ್ಪೀಡಾಗಿ ಹೇಳೋಕೆ ಸುಲಭ, ಆದರೆ ಬರೆಯೋಕೆ ಕಷ್ಟ. ಓಕೆ ಸರ್. ಏನ್ ಮಾಡ್ತಿದ್ಯಾ ಮಿಸ್ಟರ್? ಎಕ್ಸಾಮ್ ಅಲ್ಲಿ ಚಿಪ್ಸ್ ಅಂತೂ ತಿಂತಿಲ್ಲ ಸರ್. ಕಾಪಿ ಮಾಡ್ತಿದ್ಯಾ ಮಿಸ್ಟರ್? ನಿಮ್ಮ ಕೆಲಸ ನೋಡೋದು, ಕ್ವಶನ್ ಮಾಡೋದಲ್ಲ. ಶೀಟ್ ಕೊಟ್ಟು ಕಳ್ಸ್ಕೊಳ್ಳಿ. ಹೌ ಡೇರ್ ಯು? ನಾನ್ ಮನಸ್ಸು ಮಾಡಿದ್ರೆ ನಿನ್ನನ್ನ ಈಗಲೇ ಡಿಬಾರ್ ಮಾಡ್ಬೋದು, ಗೊತ್ತಾ? ಮನಸ್ಸು ಮಾಡಬೇಡಿ, ಆಮೇಲೆ ನಾನು ಮನಸ್ಸು ಮಾಡಬೇಕಾಗತ್ತೆ. ಆಗ ನೀವು ಡಿಬಾರ್ ಆಗ್ತೀರಾ. ನನಗೆ ಎದುರು ಉತ್ತರ ಕೊಡ್ತೇನೋ? ಪ್ರಶ್ನೆ ಬಂದು ಎದುರು ನಿಂತಾಗ ಸೈಡ್ಗೆ ಹೋಗಿ ಉತ್ತರ ಕೊಡೋಕ್ಕಾಗತ್ತೇನೋ? ನೋನಾ, ನನಗೆ ಸಿಂಗುಲರ್ನಲ್ಲಿ ಮಾತಾಡ್ಸ್ತೀನೋ? ಇರು, ಐ ವಿಲ್ ಕಾಲ್ ದ ಪ್ರಿನ್ಸಿಪಲ್. ಗೋ ಕಾಲ್. ನಿನ್ನ ಕಾಲ ಕೆಡೋಕೆ ಶುರುವಾಯಿತು. ರೋಪ್ ಹೊಡೆಯೋ ಎಷ್ಟೋ ಕೇಸ್ಗಳನ್ನ ಕಸದ ಬುಟ್ಟಿಗೆ ಹಾಕಿ ಬಂದವ್ ನಾನು. ಕಿರುಚಬೇಡ. ನೀನಿಂಥ ಕೇಸ್ ಎಷ್ಟೋ ನೋಡಿರ್ಬೋದು, ಆದರೆ ನನ್ನಂತವ್ನು ನೋಡಿರಲ್ಲ. ನೋಡೋಕೆ ಸಾಧ್ಯನೂ ಇಲ್ಲ. ಅದೇನು ಕಿತ್ಕೊಂತೀಯೋ ಕಿತ್ಕೋ ಹೋಗೋ. ಪ್ರಿನ್ಸಿಪಲ್, ನೀವು ಕೊಟ್ಟಿರೋ ಪಾಕೆಟ್ ಮನಿ ಯಾವುದಕ್ಕೂ ಸಾಲಲ್ಲ. ಸಕ್ಕರೆ ಇದೆ ಅನ್ನೋ ಕಾರಣಕ್ಕೆ ಅದನ್ನೇ ತಿಂತಾ ಹೋದ್ರೆ ಕೆಡೋದು ಆರೋಗ್ಯ. ಜೀವನ ಸರಳವಾಗಿದ್ರೇನೆ ಸಂತೋಷ. ಅತಿ ಆದ್ರೆ ಅಮೃತನೂ ವಿಷ. ದೇವ್ರು ನಮ್ಗೆ ದುಡ್ಡು ಯಾಕೆ ಕೊಟ್ಟಿದ್ದಾನೆ ಮಮ್ಮಿ? ಕಿರಣ್, ಹಣ ಮನುಷ್ಯ ಮಾಡಿರೋದು, ನೆಮ್ಮದಿ ದೇವ್ರು ಕೊಟ್ಟಿರೋದು. ಹಣ ಇದ್ದಲ್ಲಿ ನೆಮ್ಮದಿ ಇರೋದಿಲ್ಲ. ನಮಗ್ ನೀವ್ ದುಡ್ಡು ಕೊಡದೇ ಇರೋದ್ರಿಂದಾನೆ ನಮಗ್ ನೆಮ್ಮದಿ ಇಲ್ಲ. ಶ್ರುತಿ ಮೀರ್ದಾಗ್ಲೇ ಮನುಷ್ಯ ಯಾಮಾರೋದು. ಮನ್ಸಿಗೆ ಹಿಡ್ತ ಕಲಿಸ್ಬೇಕು. ಅಂಗೈ ಕಡ್ತಕ್ಕೆ ಬದುಕು ಬಲಿ ಆಗ್ಬಾರ್ದು. ನಾನು 2 ವೀಲರ್ ತಗೋಬೇಕು. ಕಾಲೇಜ್ ಬಸ್ ಇರೋದು ಯಾಕಪ್ಪ? ಒಟ್ನಲ್ಲಿ ನಾವ್ ಕೇಳಿದ್ ನಮಗ್ ಸಿಗೋದಿಲ್ಲ ಅಲ್ವಾ? ಕೇಳಿದ್ದು ಸಿಗುತ್ತೆ, ಆದ್ರೆ ಕೇಳದಷ್ಟು ಸಿಗಲ್ಲ. ಹೊರಡಿ. ಭಾನು, ಕಾಫಿ ರೆಡಿ. ಮಕ್ಕಳು ಕೇಳಿದ್ದನ್ನ ಕೊಡ್ಬೋದಾಗಿತ್ತಲ್ಲ. ಕೇಳೋ ಬಾಯಿಗೆಲ್ರಿ ಕಷ್ಟ ಗೊತ್ತಿರುತ್ತೆ. ಇವ್ರು ಕೇಳಿದ್ರೆ ಹಾಗೆ ಹೇಳ್ತೀಯ. ಅದೇ ವಿಜಯ್ ಕೇಳಕ್ಕಿಂತ ಮುಂಚೆ ಅವನಿಗೆ ಬೇಕಾದನ್ನೆಲ್ಲ ಕೊಡಿಸ್ತೀಯ. ಇವರನ್ನ ಬಸ್ಸಲ್ಲೇ ಹೋಗುವಂತೀಯ. ಆದ್ರೆ ವಿಜಯ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ ಕೊಡಿಸ್ತೀಯ. ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣ. ಆದ್ರೆ ಹಣೆ ಬರಹ ವಿಜಯನ್ 2 ಕಣ್ಣಿಗೂ ಸುಣ್ಣ ಇಟ್ಟಾಗಿದೆಯಲ್ರಿ. ಹೆತ್ತ ತಾಯಿನ ಕಿತ್ಕೊಂಡಿದೆ. ಮಮಕಾರದ ಮಡಲನ್ನ ಶಾಶ್ವತವಾಗಿ ದೂರ ಮಾಡಿದೆ.
ಅಂತ ಜೀವ ಯಾವತ್ತಿಗೂ ನೋವು ತಿನ್ಬಾರ್ದು. ತಿಂದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನನಗೆ ಈ ಮನೇಲಿ ಸಿಕ್ಕಿರೋ ಸ್ಥಾನ, ನನ್ನ ಮಕ್ಕಳು ಈ ಮನೇಲಿ ಅನುಭವಿಸ್ತಾ ಇರೋ ಸೌಕರ್ಯ ಎಲ್ಲ ನಿಮ್ ಮೊದಲನೇ ಹೆಂಡ್ತಿ ವಿಜಯನ್ ತಾಯಿ ಕೊಟ್ಟಿರೋ ಭಿಕ್ಷೆ ಅಲ್ವಾ? ಅದನ್ನ ಯಾವತ್ತಿಗೂ ನಾನು ಮರಿಬಾರ್ದು, ನನ್ನ ಮಕ್ಕಳು ಮರಿಬಾರ್ದು. ಆ ಋಣ ತೀರ್ಸೋದಕ್ಕೆ ನಾನು ವಿಜಯನ್ನ ಸಾಯೋ ತನಕ ಸುಖವಾಗಿ ನೋಡ್ಕೋತೀನಿ. ದಯವಿಟ್ಟು ಈ ವಿಷಯದಲ್ಲಿ ನೀವು ಅಡ್ಡಿ ಬರಬೇಡಿ. ವಿಜಯ್ಗೆ ಒಂದು ಒಳ್ಳೆ ಬದುಕು ಕೊಡ್ತಾ ಇರೋ ನಿನಗೆ ಥ್ಯಾಂಕ್ಸ್. ಅವನ ಭವಿಷ್ಯದ ದಾರಿಗೆ ನೀನೇ ಬೆಳಕು. ಯಾರದು? ಪರೀಕ್ಷೆ ಅಂದ್ರೆ ಭವಿಷ್ಯ. ಆ ಭವಿಷ್ಯನ ಹಾಳು ಮಾಡ್ತಾ ಇರೋದು ಯಾರು? ನನ್ನ ಕಾಲೇಜಲ್ಲಿ ಕಾಪಿ ಮಾಡ್ತಾ ಇರೋದು ಯಾರು? ಯಾರದು? ಇವನೇ ಸರ್. ಇವನಾ? ಇವನ್ ಕಾಪಿ ಹೊಡಿತಾನೆ ಅಂದವನ್ ಯಾರು? ನಾನೇ ಸರ್. ಇವನು ಒಳ್ಳೆ ಹುಡುಗಾರೆ, ಈ ಕಾಲೇಜ್ಗೆ ಅಡಿಪಾಯ. ನೀನ್ ಬರಿಯಪ್ಪ, ನೀನ್ ಬರಿ. ಸರ್ ಆನ್ಸರ್ ಶೀಟ್ ನಿಂದೇನಾ? ತಗೊಳಪ್ಪ. ಸರ್, ಎಂತ ಕೆಲಸ ಮಾಡ್ತಿದ್ದೀರಾ? ನೀವು ಬನ್ರಿ. ನಾನ್ ಮಾಡ್ತಾ ಇರೋದು ಒಳ್ಳೇದಕ್ಕೆ, ನಿಮ್ಮ ಒಳ್ಳೇದಕ್ಕೆ. ಸರ್, ನೀವು ಮಾಡ್ತಿರೋದು ಸರಿ. ನಿಮ್ಗೆ ಪ್ರೊಫೆಸರ್ ಲಕ್ಷ್ಮಣ್ ಗೊತ್ತು ತಾನೆ? ಹಾ, ಅದೇ ಹೋದ ವರ್ಷ ಸೂಸೈಡ್ ಮಾಡ್ಕೊಂಡು ಸತ್ರಲ್ಲ. ಯಾವುದೋ ಸ್ಟೂಡೆಂಟ್ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅನ್ನೋ ಆರೋಪ. ಆ ಆರೋಪ ಬಂದಿದ್ದು ಯಾತಕ್ಕೆ? ವಿಜಯ್ನ ಎಕ್ಸಾಮ್ ಹಾಲಲ್ಲಿ ಹಿಡಿದಿದ್ದಕ್ಕೆ. ಈ ಕಾಲೇಜ್ ಅವ್ರ ತಂದೆ ಮಿನಿಸ್ಟರ್ ಸೂರ್ಯಪ್ರಕಾಶ್ದು ಅಂತ ಗೊತ್ತು ತಾನೆ? ಆದರೂ ಅವ್ನು ಮಾಡ್ತಿರೋದು ತಪ್ಪಲ್ವಾ ಸರ್? ಆ ತಪ್ಪನ್ನು ಎತ್ತಿ ತೋರಿಸಿ ನಿಮ್ಮ ಮನೆಯವ್ರು ನಿಮ್ಮ ತಿಥಿ ಮಾಡಬೇಕು ಅಂತ ಬಯಸ್ತೀರಾ? ನೋಡ್ರಿ, ಕೆಲವೊಂದನ್ನ ನೋಡಬೇಕು, ಕೆಲವೊಂದನ್ನ ನೋಡಿದ್ರು ನೋಡ್ದ ಹಾಗೆ ಇರಬೇಕು. ಹಾಗಾದ್ರೆ ನಾನೀಗೇನು ಮಾಡ್ಬೇಕು ಸರ್? ಸಾಧ್ಯವಾದರೆ ಅವನಿಗೆ ಸಹಾಯ ಮಾಡಿ, ಇಲ್ಲ ಅಂದರೆ ಅವನ ಕಡೆ ನೋಡದೆ ಸುಮ್ಮನೆ ಇರಿ. ಬಂಡೆ ವಿರುದ್ಧ ಬಂಡಾಯ ಎದ್ದು ಬದುಕನ್ನ ಯಾಕ್ರಿ ಮುಗಿಸ್ಕೋತೀರಾ? ನೋಡ್ರಿ, ವಿಜಯ್ ಸುಮ್ಮನೆ ಇದ್ರೆ ಸೌಕರ್ಯ, ರೋಪ್ ಹಾಕಿದ್ರೆ ತೋಪು. ತಿಳ್ಕೊಂಡು ಮ್ಯಾನೇಜ್ ಮಾಡ್ರಿ. ಕಂಟಿನ್ಯೂ. ತಿನ್ನೋ ತಿಂಡಿಲು ಇದು ಹೆಣ್ಣೆತ್ ಮನೆ ಅಂತ ತೋರ್ಸೋದೇನ ನಿನ್ ಕೆಲ್ಸ? ತಪ್ಪಾಯ್ತು ರೀ, ಕ್ಷಮಿಸ್ಬಿಡಿ. ಕ್ಷಮಿಸಿನೇ 2 ಹೆಣ್ಮಕ್ಳಾಗಿರೋದು. ನೀನೇನು ಮೂರದಕ್ಕೆ ಅವಕಾಶ ಇಲ್ದಿರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡು ನೆಮ್ಮದಿಯಾಗಿದ್ಯಾ. ನನ್ನ ಜೀವನದಲ್ಲಿ ಒಂದು ಗಂಡು ಮಗುವಿನ ತಂದೆ ಅನ್ನಿಸ್ಕೊಳ್ಳೋ ಭಾಗ್ಯನ ಹಾಳು ಮಾಡಿದ ದರಿದ್ರ ನೀನು. ರೀ, ಹೆಣ್ಮಕ್ಳಂದ್ರೆ ಯಾಕ್ರಿ ನಿಮ್ಗಷ್ಟ ಸಡ್ಡೆ? ಅಲ್ಲ, ಮಾತ್ಗೂ ಗೀತನ್ನು ಕಾವ್ಯನ್ನು ಬೈತಾನೆ ಇರ್ತಿರಲ್ಲ, ಆ ಮಕ್ಕಳ ಮನಸ್ಸಿಗೆ ಹೇಗಿರ್ಬೇಕು ಹೇಳಿ? ಹಾ ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಯಾನಂದಳ್ಳಿ ರಾಮಣ್ಣ ಮತ್ತೆ ಜಯಕ್ಕ ಇಲ್ವಾ, ಅವ್ರಿಗೆ 5 ಜನ ಹೆಣ್ಮಕ್ಳು ರೀ. 5 ಜನ ಹೆಣ್ಮಕ್ಳಿಗೆ ಅಚ್ಚುಕಟ್ಟಾಗಿ ಮದ್ವೆ ಮಾಡಿ ಗಂಡ ಹೆಂಡತಿ ಈಗ ಎಷ್ಟು ನೆಮ್ಮದಿಯಾಗಿದ್ದಾರೆ ಗೊತ್ತಾ? ಅಷ್ಟೇ ಅಲ್ಲ ರೀ, ನಮ್ ಕೆಂಬೋಡಿ ಅಮೃತಕ್ಕ ಮತ್ತೆ ನಾಗರಾಜಣ್ಣ ಅವ್ರಿಗೂ ಅಷ್ಟೇ ಬರೀ ಹೆಣ್ಮಕ್ಳೇ. ಅವರು ಹಾಯಾಗಿದ್ದಾರೆ ರೀ. ಅವ್ರ ಹೆಣ್ಮಕ್ಳು ಅಷ್ಟೇ ರೀ, ತಂದೆ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದ್ರೆ ಈ ಗಂಡ್ಮಕ್ಳಿರೋ ಮನೇಲಿ ನೆಮ್ಮದಿನೇ ಇರಲ್ಲ ರೀ. ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನ ಕಳೆದು ಬಿಡ್ತಾರೆ. ಇಲ್ವಾ, ಆಸ್ತಿ ಕೊಡಿ ಅಂತ ಪೀಡಿಸ್ತಾ ಇರ್ತಾರೆ.
ಅದಕ್ಕೆ ಹೇಳೋದು, ನೆಮ್ಮದಿ ಅನ್ನೋದಿರೋದು ಹೆಣ್ಣೆತ್ತವ್ರ ಮನೇಲಿ ರೀ, ಈ ಗಂಡೆತ್ತವ್ರ ಮನೇಲಿ ಅಲ್ಲ. ನಾನ್ ತಿಂಡಿ ತಿನ್ನುವಾಗ ಮಾತಾಡೋಲ್ಲ ಅಂತ ನಿನ್ ಮಾತೆಲ್ಲ ಆಡ್ ಮುಗಿಸ್ತಾ ಇದ್ಯಾ? ಹಾ, ಈಗೇನು ನೀನ್ ಹೆತ್ತಿರೋ ಹೆಣ್ಮಕ್ಳು ಮುತ್ತು ಮಾಣಿಕ್ಯ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ರೀ. ಮತ್ತಿನ್ಯಾಗೆ? ಮನ್ಸ್ ಮಾಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳಷ್ಟೇ ಸಾಧನೆ. ಅಲ್ಲೇ ಇರೋದು ಪಾಯಿಂಟು. ಗಂಡಿನಷ್ಟೇ ಅಂತ ಯಾಕೆ ಹೇಳ್ದೆ ಹೇಳು? ಗಂಡು ಆ ಲೆವೆಲು ಅಂತ. ಸಂತೋಷ ಸಂಭ್ರಮಕ್ಕೆ ಗಂಡು ಮಾನದಂಡ, ಹೆಣ್ಣು ಬರಿದಂಡ. ನಾಳೆ ಮದ್ವೆ ಆದ್ರೆ ಬರೋ ಅಳಿಯಂದ್ರು ಗಂಡೆ ತಾನೆ. ಅದು ಬೇರೆ ಮನೆ ತಾನೆ. ಮನೆ ಅಳಿ ಅಂತಂದ್ರೆ ಆಯ್ತು. ಓಹೋ, ಅರ್ಥ ಆಯ್ತು ಬಿಡು. ಈಗಿರೋ 2 ದ್ರಾಬೆಗಳನ್ನ ಸಾಕೋದು ಅಲ್ದೆ 2 ಗೂಬೆಗಳನ್ನ ಕರ್ಕೊಂಡ್ಬಂದು ನಾನೇ ಅನ್ನ ಹಾಕ್ಬೇಕು ಅಂತಲ್ಲ? ಅದ್ ಹಾಗಲ್ಲ ರೀ. ಏ, ವ್ಯಯನ ಹೆತ್ತು ಅದೇ ನ್ಯಾಯ ಅಂತ ಮಾತಾಡೋದ್ರಿಂದ ನಾಲಿಗೆ ನನ್ನ ಪಾಲಿಗೆ ಅಸಹ್ಯ. ಹಾ, ಬಾಯಿ ಮುಚ್ಕೊಂಡು ಬಿದ್ದಿರು. ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು. ಸೆಮಿಸ್ಟರ್ ಎಕ್ಸಾಮ್ ಮುಗಿದ್ಮೇಲೆ ಸಿಗೋ 15 ದಿನ ರಜಕ್ಕೆ ಇಷ್ಟೆಲ್ಲ ಹೆಗ್ರಾಡ್ತಿಯಲ್ಲೇ? ಟೆನ್ಷನ್ ಇಲ್ದೆ ಆರಾಮಾಗಿ 15 ದಿವಸ ಕಾಲ ಕಳಿಬೋದಲ್ಲ. ಆದ್ರೆ ರಿಸಲ್ಟ್ ಏನಾಯ್ತು ಅನ್ನೋ ಟೆನ್ಷನ್ ಇರುತ್ತಲ್ಲ. ಹೇ, ಆ ಟೆನ್ಷನ್ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ಇಡೀ ಕ್ಲಾಸ್ಗೆ ನೀನೇ ಸೆಕೆಂಡ್ ಬರೋದು. ಫಸ್ಟ್ ಅನ್ನೋ ಸ್ಥಾನ ಇವತ್ತಿಗೂ ಯಾವತ್ತಿಗೂ ನಮ್ ಬಾಸ್ ಹೀರೋ ವಿಜಯ್ಗೆ. ಲೈಫಲ್ಲಿ ಸಂದರ್ಭ ಯಾವುದೇ ಆದ್ರೂ ಫಸ್ಟ್ ಅನ್ನೋದು ಯಾವತ್ತಿಗೂ ನನ್ಗೋಸ್ಕರ ಕಾಯ್ತಾರ. ಗಿಫ್ಟ್ ಕೊಂಡ್ರು ಹಣ್ಣು ಡೈಲಾಗ್ ಹೊಡಿ ಹಂಡು ಹಾಕೋ ಸ್ಟೆಪ್ ನೋಡ್ದಾಗೇತು. ಕಷ್ಟಪಟ್ಟು ಓದಿ ಬರೆಯೋಳು ನೀನು, ಕಾಪಿ ಹೊಡೆಯೋ ಕಪಿ ಅವನು. ಅವನಿಲ್ಲ ಅಂದಿದ್ರೆ ಯಾವತ್ತೂ ನೀನೇ ಫಸ್ಟ್ ಬರ್ತಿದ್ದೆ ಕಣೆ. ಆದ್ರೆ ಆ ಭಾಗ್ಯ ಬರೋದೇ ಇಲ್ಲ ಬಿಡು. ಇಡೀ ಕಾಲೇಜೇ ಅವ್ನ್ ಗೆದ್ರುತ್ತೆ. ಚೇಂಬರ್ ಅಂತೂ ನಡ್ಗೋಗುತ್ತೆ. ಇನ್ ರಿಸಲ್ಟು ಅವನ್ನ ಹುಡ್ಕೊಂಡೇ ಬರುತ್ತೆ. ಅವನ್ನ ಹುಡ್ಕೊಂಡೋಗೋ ಫಲಿತಾಂಶಕ್ಕೆ ಅಡ್ಡ ನಿಲ್ಲೋರು ಯಾರು ಇಲ್ವಲ್ಲ. ಯಾರು ಇಲ್ಲ ಅಂದ ಮಾತ್ರಕ್ಕೆ ಅನ್ಯಾಯಕ್ಕೆ ದಾರಿ ಕೊಟ್ಕೊಂಡು ಬಾಯ್ ಬಿಟ್ಕೊಂಡು ಬಾಯ್ ಬಾಯ್ ಹೇಳಕ್ಕಾಗತ್ತಾ? ಹಾಗಂತ ಅವ್ನ್ ರಿಸಲ್ಟ್ಗೆ ಹೋಗಿ ಅಡ್ಡ ನಿಲ್ಲಕ್ಕಾಗತ್ತಾ? ಎಲ್ಲಿಗೆ ಹೋಗ್ತಿದ್ಯೇ? ಅಡ್ಡ ನಿಲ್ಲಕ್ಕೆ, ಅಡ್ಡಿ ಆಗೋದಕ್ಕೆ. ಗುಬ್ಬಿ ಹೋಗಿ ಗಿಡಗಳಿಗೆ ಅಡ್ಡ ನಿಲ್ಲಕ್ಕಾಗತ್ತಾ?